ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಭಟ್ರು ಚಾನಲ್ಗೆ ಸ್ವಾಗತ. ಇವತ್ತು ನಾವು ತುಂಬ ದಿನ ಆದಮೇಲೆ ಒಂದು ವೀಡಿಯೋ ಮಾಡೋಣ ಅಂತ ಬಂದಿದ್ದೀವಿ. ಅದರಲ್ಲೂ ನಮ್ಮ ಜೇಸಿಮ ಕ್ಯಾಂಟ್ರಿಂಗ್ ಓನರ್ ಆದ ಮಧು ಅಣ್ಣ ಅವ್ರ ಜೊತೆ ಇದ್ದೀವಿ. ಅವ್ರು ಇವತ್ತು ಒಂದು ದೊಡ್ಡ ನಾನ್ ವೆಜ್ ಅಡುಗೆಯಲ್ಲಿದ್ದಾರೆ. ಅವ್ರು ಇವತ್ತು ಯಾವ ಅಡುಗೆ ಮಾಡ್ತಿದ್ದಾರೆ, ಎಷ್ಟು ಜನಕ್ಕೆ ಮಾಡ್ತಿದ್ದಾರೆ ತಿಳ್ಕೊಬರೋಣ ಬನ್ನಿ ಅವ್ರ ಹತ್ರನೇ. ಇವಾಗ ಎಲ್ಲ ಅಡುಗೆಗಳಿಗೂ ರೆಡಿ ಮಾಡ್ಕೊತಿದ್ದಾರೆ. ದೊಬ್ರಿಗಳನ್ನೇ ನೋಡ್ಬೋದು, ಎಷ್ಟು ದೊಡ್ಡ ದೊಬ್ರಿಗಳು ಅಂತ ನೀವು. ತುಂಬ ದಿನ ಆದಮೇಲೆ ಮಧುವಣ್ಣ ಅವ್ರ ಜೊತೆ ಇದ್ದೀವಿ. ಮಧುವಣ್ಣ ಇವತ್ತು ಒಂದು ದೊಡ್ಡ ಅಡುಗೆಯಲ್ಲಿದ್ದಾರೆ. ಮಧುವಣ್ಣ ಎಷ್ಟು ಜನಕ್ಕೆ ಅಡುಗೆ ಮಾಡ್ತಿದ್ದೀರಿ ಇವತ್ತು? ಇದು ಸಿಂಪಲ್ ಐಟಮು. ಹಾಂ, ಒಂದು 2,500 ಜನಕ್ಕೆ ಮಾಡ್ತೀವಿ. 2,500 ಜನಕ್ಕೆ ಏನೇನು ಐಟಮ್ ಮಾಡ್ತಿದ್ದೀರಿ? ಮಟನ್ ಸಾಂಬಾರು, ಚಿಕನ್ ಫ್ರೈ, ರೋಟಿ ಕುರ್ಮಾ, ಗೀ ರೈಸು, ವೈಟ್ ರೈಸು, ಅದು ಮಟನ್ ಎಷ್ಟು ಕ್ವಿಂಟಲ್ ಐತೆ? ಮಟನು ಒಂದು 3 ಕ್ವಿಂಟಲು. ಮತ್ತು ಇದು ಏನು ಮಾಡಿರೋದು? ಇದು ವೈಟ್ ರೈಸ್ ಮಾಡಿದ್ದೀವಿ. ಇದು ವೈಟ್ ರೈಸು 1 ಕ್ವಿಂಟಲ್ ವೈಟ್ ರೈಸು. ಈಗ ಎಲ್ಲ ಅಡುಗೆನೂ ಸೌದೆ ಒಲೆಯಲ್ಲಿ ಮಾಡ್ತಿದ್ದೀರಿ? ಎಲ್ಲನೂ ಸೌದೆ ಒಲೆ ಮಾಡ್ತೀವಿ. ನಾಟಿ ಸ್ಟೈಲಲ್ಲಿ ಎಲ್ಲ ನಾಟಿ ಸ್ಟೈಲಲ್ಲಿ ಮಟನ್ ಅಡುಗೆಗಳು ಮಾತ್ರ ಸೌದೆ ಒಲೆಯಲ್ಲಿ ಮಾಡ್ತೀವಿ. ಯಾಕಂದರೆ ಸ್ಟೈಲು ಪ್ರಶ್ನೆ ಬೇರೆ. ಆದರೆ ಮಟನ್ ಸೌದೆ ಒಲೆಯಲ್ಲಿ ಮಾಡಿದ್ರೆ ಭಾಳ ಟೇಸ್ಟ್ ಇರ್ತದೆ. ಅಂದರೆ ನಾಟಿ ಸ್ಟೈಲಲ್ಲಿ ನಾಟಿ ಸ್ಟೈಲಲ್ಲಿ ಚೆನ್ನಾಗಿ ಬರ್ತದೆ, ಹಳ್ಳಿ ಸೊಗಡಲ್ಲಿ ಬರ್ತದೆ. ಇವಾಗ ಇವತ್ತು ನಮಗೆ ಯಾವ ಅಡುಗೆ ಬಗ್ಗೆ ತಿಳಿಸ್ಕೊಡ್ತೀರಿ? ಇವಾಗ ಗೀ ರೈಸು ಮತ್ತು ಚಿಕನ್ ಚಾಪ್. ಚಿಕನ್ ಚಾಪ್ಸು. ಗೀ ರೈಸು ಮತ್ತು ಚಿಕನ್ ಚಾಪ್ಸ್ ಎಷ್ಟು ಮಾಡ್ತಿದ್ದೀರಿ? ಗೀ ರೈಸು ಒಂದು ಕ್ವಿಂಟಲ್ ಮಾಡ್ತೀವಿ. 1 ಕ್ವಿಂಟಲ್ ಗೀ ರೈಸು. ಸ್ವಲ್ಪ ಜನ ಕಮ್ಮಿ ಅಂತಾರೆ, ಅದರಿಂದ 75 kg ಮಾಡ್ತೀವಿ. 75 kg ಗೀ ರೈಸು. 75 kg ಗೀ ರೈಸು ಮತ್ತು ಚಿಕನ್ ಚಾಪ್ಸು ಒಂದು 3 ಕ್ವಿಂಟಲ್. ಚಿಕನ್ ಚಾಪ್ಸು 3 ಕ್ವಿಂಟಲ್ಲು. ಈಗ ಫಸ್ಟು ಗೀ ರೈಸ್ ಮಾಡ್ತೀರಾ? ಮೊದಲು ಗೀ ರೈಸ್ ಮಾಡ್ತೀವಿ. ಈಗ ಗೀ ಹಾಕಿದ್ವಿ. ಗೀ ಎಷ್ಟು ಹಾಕಿದ್ದೀರಿ? ಗೀ ಒಂದು 2 ಗೀ ಹಾಕಿದ್ವಿ. ಮತ್ತು ಆಯಿಲ್ 2 ಅಂದರೆ 2 ಲೀಟ್ರು. 2 ಲೀಟ್ರ್. 2 ಲೀಟ್ರ್ ಗೀ. 2 ಲೀಟ್ರ್ ಗೀ. ಗೀ ರೈಸ್ ಬೇಕಾಗಿರೋ ಸಾಮಗ್ರಿಗಳು: ಈರುಳ್ಳಿ ಒಂದು 4.25 kg. 4.25 kg ಈರುಳ್ಳಿ. 4 kg ಈರುಳ್ಳಿ, ಕಡ್ಡಿ ಈರುಳ್ಳಿ ಹೊಡಿಬೇಕು. ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಅನಾನಸ್ ಮೊಗ್ಗು, ಜಾಪತ್ರೆ, ಜೀರಿಗೆ ಎಲ್ಲ ಮಿಕ್ಸಿಂಗ್ ಮಸಾಲೆ. ಮತ್ತು ಗೋಡಂಬಿ 1 kg. 1 kg ಗೋಡಂಬಿ. 1 kg ಗೋಡಂಬಿ. ಮತ್ತು ಲವಂಗೆಲೆ ಒಂದು 25 ಗ್ರಾಮ್ ಲವಂಗೆಲೆ. ಮತ್ತು ಹಸಿ ಬಟಾಣಿ 1 kg. ಬಟಾಣಿ 1 kg. ಹಾಂ. ಮತ್ತು ಹಸಿಮೆಣಸಿನ್ಕಾಯಿ ಒಂದು 1 kg. 1 kg. ಹಾಂ, ಹೌದು. ಮತ್ತು ಪುದೀನ ಸೊಪ್ಪು ಒಂದು 7-8 ಕಟ್ಟು. 8 ಕಟ್ಟು ಪುದೀನ ಸೊಪ್ಪು. ಮತ್ತು ಕೊಬ್ಬರಿ ಸೊಪ್ಪುದು ಎಷ್ಟು ಇದು? ಅದು ಒಂದು 5 ಕಟ್ಟು. 5 ಕಟ್ಟು. ಮತ್ತು ಬೆಳ್ಳುಳ್ಳಿ 2 kg ಪೇಸ್ಟು. ಮತ್ತು ಶುಂಠಿ ಪೇಸ್ಟು 1 kg. ಗೀ ರೈಸು ಆದಮೇಲೆ ನಿಮ್ಮ ಜೊತೆ ಇದ್ದೀವಿ. ಮೊದಲಿಗೆ ಚಕ್ಕೆ, ಲವಂಗ, ಏಲಕ್ಕಿ ಆಯ್ತು. ಬೆಳ್ಳುಳ್ಳಿ 2 kg ಪೇಸ್ಟು. ಮತ್ತು ಶುಂಠಿ ಪೇಸ್ಟು 1 kg.
ರೈಸು. ಮತ್ತೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀವಿ. ಅಷ್ಟು ಕಸ್ತೂರಿ ಮೆಂತೆ ಹಾಕ್ತೀವಿ. ಒಂದು 15 ಕಟ್ಟಷ್ಟು ಪಾಲಾಕು, ಸ್ವಲ್ಪ ಪುದೀನ ಎಲ್ಲಾನು ಹಾಕ್ತಾ ಇದೀವಿ. ಇವಾಗ ಎಷ್ಟು ನೀರು ಹಾಕ್ತಿದ್ರಿ? ಈಗ ಅದಕ್ಕೆ 75 kg ಒಂದು 7.5 ಕ್ಯಾನ್ ನೀರು ಬೇಕು. 7 ಕ್ಯಾನ್ ನೀರು. ಅಂದರೆ ನಾವು 8 ಕ್ಯಾನ್ ಹಾಕ್ತೀವಿ ಸ್ವಲ್ಪ ಸ್ಮೂತಾಗಿರಲಿ. ಈಗ ನೀರು ಹಾಕಿದ್ವಿ, ನೀರೆಲ್ಲ ಕಟ್ಟಿದ್ವಿ. ಈಗ ಮಳೆ ಬರಬೇಕು. ರೋಜಾ ಪ್ಲೇಟ್ ಮುಚ್ಚು ರೋಜಾ. ಇದ್ರೇನು? ಈಗ 75 kg. 75 kg ರೈಸು. ಯಾವ ರೈಸ್ ಇದು? ಬಾಸುಮತಿ ರೈಸ್ ಎಲ್ಲ ಮಿಕ್ಸಿಂಗ್ 3 ತರ ಅಕ್ಕಿ ಮಿಕ್ಸ್ ಆಗುತ್ತೆ. ಎಷ್ಟು ಬೇನು, ಬಾಸುಮತಿ, ಜೀರಿಗೆ ಸಣ್ಣ ಎಲ್ಲ. ನೈಂಟಿ ಪರ್ಸೆಂಟ್ ಬೆಂದಿದೆ. ಒಂದು 2 ಲೀಟ್ರ್ ಹಾಲು ಹಾಕ್ತೀವಿ. ಈಗ ದಮ್ ಹಾಕ್ತಾ ಇದ್ದೀವಿ. ದಮ್ ಹಾಕ್ತಿದ್ದೀರಾ? ಈಗ ಒಂದು ಎಷ್ಟು ಹೋಗ್ಬೇಕು? ಈಗ ಒಂದು 1/4 ಗಂಟೆ ಒಂದು ತಾಸು ದಮ್ ಓಪನ್ ಮಾಡ್ತೀವಿ. ಅದು ಮೇಲೆ ಏಕೆ ಕೆಂಡ ಹಾಕೋದು? ಮೇಲೆ ಕೆಂಡ ಹಾಕೋದು, ಅದು ಅಡಿಲಿ ಕಾವು ಇರ್ತದೆ. ಅದರಿಂದ ಮೇಲ್ಗಡೆ ಒಂದು ಸ್ವಲ್ಪ ದಿಂಡು ಉಳ್ಕೊಳ್ತದೆ. ಅದರಿಂದ ಮೇಲ್ಗಡೆ ಕೆಂಡ ಹಾಕಿದ್ರೆ ಮೇಲ್ಗಡೆ ಕರೆಲ್ಲ ಒಂದೇ ಸಮಯ ಬೇಯುತ್ತೆ. ಕ್ರಮ ಇದೆ. ಈಗ ಫುಲ್ಲು 100% ಗೀ ರೈಸು ಕಂಪ್ಲೀಟ್ ಆಗಿದೆ. ಮತ್ತು ಈಗ ಚಿಕನ್ ಚಾಪ್ಸ್ಗೆ ರೆಡಿ ಮಾಡ್ತಾ ಇದ್ದೀವಿ. ಒಂದು 1.5 ಲೀಟರ್ ಅಷ್ಟು ಎಣ್ಣೆ ಬಿಡ್ತೀವಿ. ಒಂದು 15 ಕಟ್ಟಷ್ಟು ಪಾಲಾಕು, ಸ್ವಲ್ಪ ಪುದೀನ ಎಲ್ಲಾನು ಹಾಕ್ತಾ ಇದೀವಿ. ಫ್ರೈ ಮಾಡಿ. ಎಂಟು ಕೆಜಿ ಅಷ್ಟು ಈರುಳ್ಳಿ ಫ್ರೈ ಮಾಡಿರೋದು ಪೇಸ್ಟ್ ಹಾಕ್ತಾ ಇದ್ವಿ. ರುಬ್ಬಿರೋದು ಫ್ರೈ ಮಾಡಿ ರುಬ್ಬಿರೋಂಥದ್ದು ಈರುಳ್ಳಿ ಇದು. ಮತ್ತೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀವಿ. 5 ಕೆಜಿ ಅಷ್ಟು ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕ್ತೀವಿ. ಇದು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ಲ, ಅದಕ್ಕೆ ಅಷ್ಟು ಕಸ್ತೂರಿ ಮೆಂತೆ ಹಾಕ್ತೀವಿ. ಚಿಕನ್ ಹಾಕ್ತೀವಿ. ಟೋಟಲ್ 3 ಮೂಟಲ್ ಇದೆ.
ಮಸಾಲೆ ರೆಡಿ ಮಾಡ್ಕೊತಿದ್ದೆ ಬೇಯೊತ್ತಿಗೆ ಅಲ್ಲಿ ಬೆಂಕಿ ಹತ್ರ ನಿಲ್ಲಕ್ಕಾಗೋದಿಲ್ಲ ಅಂತ. 1.5 kg ಚಿಕನ್ ಮಸಾಲ ಮತ್ತೆ 1 kg ಧನಿಯಾ ಪುಡಿ. ಒಂದು 1/4 kg ಅಷ್ಟು ಕಾಳುಮೆಣಸು ಪುಡಿಯನ್ನು ಹಾಕ್ತಾ ಇದ್ದೀನಿ. ಕಾಳುಮೆಣಸನ್ನ ಪೌಡರ್ ಮಾಡ್ಕೊಂಡ್ರೆ 1/4 kg ಅಷ್ಟು ಹಾಕ್ತೀನಿ. ಮತ್ತೆ ಒಂದು 250 ಗ್ರಾಮ್ 300 ಗ್ರಾಮ್ ಅಷ್ಟು ಜೀರಿಗೆ ಪುಡಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ 1-2 kg ಶುಂಠಿ ಹಾಕ್ತಾ ಇದ್ದೀನಿ. ಪೇಸ್ಟು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದು ಬೆಂಕಿ ಕಾವಲು ಹಾಕ್ತಿರಲಿಲ್ಲ ಅಂತ ಈಗ ಹಾಕ್ತಾ ಇದ್ದೀನಿ ಮಸಾಲೆ. ಒಂದು 6 ಕಾಯಷ್ಟು ರುಬ್ಬಿ ಹಾಕ್ತಾ ಇದ್ದೀನಿ. 6-7 ಕಾಯಷ್ಟು ಕಾಯನ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಹೇಗಿದೆ ನೋಡಿ, ಸೂಪರ್ ಚಿಕನ್ ಚಾಪ್ಸ್.